ಹಾಡಿ ಕುಣಿಬೇಕು ಅಂತ ಆಸೆ ಆಗ್ತಾ ಇದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಚಿಗುರೊಡೆದ ಹೃದಯದಲ್ಲಿ ಉದಯಿಸಿದೆ, ಅದು ಏನು ಅರಿಯದೆ ಹೋದೆನು ನಾ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಕೃಷ್ಣಾ ತೀರದಲ್ಲಿ ಇಷ್ಟೊಂದು ಜೋರಾಗಿ ಹಾಡಿ ಕುಣಿದು ಪೋಷಿಸುವ ಈ ನರ್ತಕಿ ಯಾರಿರಬಹುದು? ಆ ಚಂದ್ರನ ಹಿಂಬಾಲಿಸಿದ ಚಕೋರಿಯೋ ಅಥವಾ ದೇವೇಂದ್ರನ ಸಂಭಾಗದ ರಂಬೆಯೋ? ಹೇ ಹೇ, ಅಂಬುಜಮುಖಿಯಕ್ಕಿಂತ ರಂಜಿತವಾಗಿ ಶೋಭಿಸುವ ಇವಳ ವಾಯಾಗ್ರಹಣಕ್ಕೆ ಮಂಚಾಗಿ ಹೋದವು ನನ್ನ ಕಣ್ಣುಗಳು. ಆಹಾ, ಏನಿವಳ ಸೊಂಟ! ಬಳುಕುವ ಕಂಠದ ಜೊತೆಗೆ ನಂಟಿರುವ ಇವಳ ಮೊಗಸ್ತನವನ್ನು ಕೆತ್ತಿ ಚಿತ್ರಿಸಿದ ಆ ಕಲೆಗಾರ ಎಂಥ ಸುಂದರನು! ಏನೇ ಆಗಲಿ ಈ ಸುಂದರಿಯ ಸವಿರುಚಿ ಸವಿಯಲೇಬೇಕು. ಹಲೋ ಮಿಸ್, ಈ ಕಡೆ ಸ್ವಲ್ಪ ನೋಡ್ತೀರಾ? ತಾವ್ಯಾರು? ನನ್ನನ್ನು ತಡೆದು ನಿಲ್ಲಿಸದ ಕಾರಣ ಏನು ಅಂತ ನಾನು ನಿಮ್ಮಲ್ಲಿ ಕೇಳಬಹುದಾ? ನಾನು ಈಗ PSI. ನೋಡಿ, ನಾನು ಈ ಊರ MLA ರಾಜವರ್ಮನ ತಂಗಿ. ಅಂದ ಹಾಗೆ ನೀವ್ಯಾರು ಅಂತ ಕೇಳಬಹುದೇ? ನನ್ನ ಹೆಸರು ದೇವರಾಜ್ ಅಂತ. ನಾನು ನಿಮ್ಮ ಸೋದರತೆಯ ದೊಡ್ಡ ಮಗ. ಅದಿಲ್ಲಿ, ಈಗ ನೀವು ನನ್ನನ್ನು ತಡೆದು ನಿಲ್ಲಿಸಿದ್ರಲ್ಲ, ಕಾರಣ ಏನು? ಈಗ ಹೋಗಿಬಿಡಿ, ನಾನೀಗ ದೇವಸ್ಥಾನಕ್ಕೆ ಹೋಗ್ಬೇಕು, ನೀವಿನ್ನು ಹೊಡಿ. ನಿಲ್ಲು ಸರೋಜ, ನಾನು ಸುಮ್ಮನೆ ಹೋಗಲು ಬಂದಿಲ್ಲ, ನಿನ್ನ ಅಂಗ ಸುಖ ಸವಿಯಲು ಬಂದಿರುವೆ. ಏ ಮೂರ್ಖ, ಏನ್ ಮಾತಾಡ್ತಾ ಇದ್ಯಾ? ನೋಡು, ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅಂತ ನೀನು ತಪ್ಪು ತಿಳ್ಕೋಬೇಡ. ಇನ್ನೊಂದು ರೀತಿ ಇದೇ ರೀತಿ ಮಾತಾಡಿದ್ರೆ ನನ್ನ ಕಾಲಲ್ಲಿರೋ ಚಪ್ಪಲಿ ನಿನ್ನ ಕೆನ್ನೆಗೆ ಬರುತ್ತೆ. ಸುಮ್ಮನೆ ಹೋಗಲು ಬಂದಿಲ್ಲ ಸರೋಜ, ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ. ಓಹೋ, ಇವತ್ತು ಏಕೋ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ಯಾ? ನಿನಗೆ ಏಕೋ ಮೈಯಲ್ಲಿ ಹುಷಾರಿಲ್ಲ ಅಂತ ಕಾಣುತ್ತೆ. ಸುಮ್ಮನೆ ಮನೆಗೆ ಹೋದ್ರೆ ಸರಿ, ಇಲ್ಲವಾದ್ರೆ ನಿನ್ನ ಗತಿ ಬೇರೆ ರೀತಿಲೇ ಆಗುತ್ತೆ. ನನ್ನ ಗತಿ ಸರಳವಾದ ಮಾತಿಗೆ ಬಗ್ಗುವ ಹೆಣ್ಣು ನೀನಲ್ಲ ಅಂತ ಅಂದ ಮೇಲೆ ಇದಕ್ಕೆ ನನ್ನ ಪ್ರಯೋಗವೇ ಸರಿ. ಅಂದ್ರೆ ನೀನು ಮಾಡುದು ಸರಿ ಏನು? ನೀನೊಬ್ಬ ಇನ್ಸ್ಪೆಕ್ಟರ್, ಇಂಥ ಹಲ್ಕ ಕೆಲಸಕ್ಕೆ ಕೈ ಹಾಕಿದೆಲ್ಲ, ನಾಚಿಕೆಬೇಕು ನಿನ್ನ ಜನ್ಮಕ್ಕೆ. ಹೇಳು, ಯಾವ ಕಾರಣಕ್ಕಾಗಿ ಈ ರೀತಿ ಮಾಡುತ್ತಿರುವೆ? ಲೇ ಹೆಣ್ಣೆ, ಹುಂಬ ಹೋರಿಯ ಕೊಂಬು ಬಲು ಹರ್ತವಾಗಿದೆ ಅಂತ ಚಿಕ್ಕಂತೆ ಮಾತನಾಡಿ ನಿನ್ನ ಶಿರಚ್ಛೇದನ ಮಾಡಿಕೊಳ್ಳಬೇಡ. ಸುಮ್ಮನೆ ನಾನು ಹೇಳಿದಂತೆ ಹೂವನ್ನು ನೋಡು. ನಾನು ನೀನು ಹೇಳಂತೆ ಕೇಳೋದಕ್ಕೆ ನಾನೇನು ನೀನು ಇಟ್ಟುಕೊಂಡ ಸೂಳೆ ಅಲ್ಲ. ಸುಮ್ಮನೆ ಹೊರಟು ಹೋಗಲಿಂದ. ನನ್ನ ತಾಯಿಯ ಬಗ್ಗೆ ಮಾತನಾಡಿದ ನಿನಗೆ ತೋರಿಸಬೇಕು ಈಗ ನಾನು ಯಾರು ಅಂತ. ಬೇಡ, ಕಾಪಾಡಿ. ಹಾಡಾಗಲಿ ಒಂದು ಹೆಣ್ಣು ಮಾತನಾಡೋಕೆ ನಾಚಾವಳಿಯನ್ನು ಹೇಳಿಸಿದವಕ್ಕೆ ನನ್ನ ಸರಸ ಸಲ್ಲಾಪದಲ್ಲಿ ಬಂದವನು ನೀನ್ಯಾರೋ ನೀಚ. ಲೇ ಲುಚ್ಚ, ಅವರನ್ನು ಬಿಟ್ಟು ಬಿಡು, ಇಲ್ಲವಾದರೆ ನನ್ನ ಪಿಸ್ತೂಲಿಂದ ನಿನ್ನ ದೇಹವನ್ನು ಸುಟ್ಟು ಬಿಡುವೆ. ನನ್ನ ಸರಸ ಸಲ್ಲಾಪದಲ್ಲಿ ಬಂದವನು ನೀನ್ಯಾರೋ ನೀಚ. ಇವಳು ನಮ್ಮ ಮಾವನವರ ತಂಗಿ, ಮುಂದೆ ನನ್ನ ಹೆಂಡತಿಯಾಗೋಳು. ನಮ್ಮಿಬ್ಬರ ನಡುವೆ ಅದು ಸಂಬಂಧದಲ್ಲಿರುತ್ತದೆ. ಅದನ್ನು ಕೇಳಲು ನೀನ್ಯಾರೋ ಹಲ್ಕಟ್.
ಅವಳು ನಿನ್ನ ಮಾವನ ಮಗಳಾದರೂ ನನಗೇನು ನಷ್ಟವಿಲ್ಲ. ಆದರೆ ಒಂದು ವೈಟಿ ಹೆಣ್ಣಿನ ಮಾನ ಹೋಗುವ ನೋಡಿಕೊಂಡು ಸುಮ್ಮನೆ ಹೋಗು, ಜಾಯಮಾನ ನನ್ನದಲ್ಲ. ಅವಳನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ನನ್ನ ಪಿಸ್ತೂಲ್ನಿಂದ ನಿನ್ನ ದೇಹವನ್ನು ಸುಟ್ಟು ಬಿಡುವೆ. ಲೇ, ಇವಳನ್ನು ಇವತ್ತು ಬಿಟ್ಟು ಹೋಗುವೆ. ಏಕೆ ಗೊತ್ತಾ? ಇವಳು ಮುಂದೆ ನನ್ನ ಹೆಂಡತಿ ಆಗೋಳು. ಅದಕ್ಕೆ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಲೇ ಸರೋಜ, ಇದೆಲ್ಲ ಮಾವನ ಮುಂದೆ ನಿಮ್ಮ ವಿಷಯ ಹೇಳಿ ಈಗಲೇ ಮದುವೆಗೆ ಸಿದ್ಧತೆ ಮಾಡುತ್ತೇನೆ. ಮದುವೆ ಆದಮೇಲೆ ನೀನೆಲ್ಲೇ ಬಚ್ಚಿಟ್ಟುಕೊಂಡ್ರು ಅದು ಆಗದ ಮಾತು. ನಾನಿನ್ನು ಬರ್ತೀನಿ. ನೋಡಿ, ನೀವು ಯಾರಂತ ಗೊತ್ತಿಲ್ಲ, ಆದರೆ ಈ ರೀತಿ ಒಂಟಿಯಾಗಿ ರಸ್ತೆಯಲ್ಲಿ ತಿರುಗಬಾರದು. ಬೇಗನೆ ಹೋಗಿ ನಿಮ್ಮ ಮನೆ ಸೇರಿಕೊಳ್ಳಿ, ನಾನೇನು ಬರ್ತೇನೆ. ನಿಂತ್ಕೊಳ್ಳಿ ಸರ್, ನೀವು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಒಳ್ಳೆ ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಮಾನವನ್ನು ಕಾಪಾಡಿದ್ರ. ನೋಡಿ, ನಿಮ್ಮ ಪುಣ್ಯವಂತರು ಅಂದ ಹಾಗೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡಮ್ಮ, ನಾನೊಬ್ಬ ಅನಾಥ. ನನ್ನ ಹೆಸರು ಕುಖ್ಯಾತ ರೌಡಿಗಳಿಗೆ ರೌಡಿ, ನಯವಂಚಕರನ್ನು ನಡುಗಿಸುವ ರಾಜ. ಮಹಾರಾಜರಿಗೆ ರಾಜನಾಗಿ, ಬಡವರಿಗೆ ಬಡವನಾಗಿ, ನೊಂದು ಬಂದವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ಜೀವನ ಕಳೆಯುತ್ತಿರುವೆ. ಕನ್ನಡ ನಾಡಿನ ಹೆಮ್ಮೆಯ ಗ್ರಾಮದಲ್ಲಿ ಜನಿಸಿದ ಕರ್ಮದ ಕುಸುಮ. ಈ ನಿಮ್ಮ ಗುಣನೇ ನನಗೆ ತುಂಬಾ ಇಷ್ಟವಾಗಿದ್ದು. ಅಂದ ಹಾಗೆ ಈ ಸುಟ್ಕೇಸ್ನಲ್ಲಿ ಏನಿದೆ ಅಂತ ಕೇಳಬಹುದೇ? ನೋಡಿ, ಜಗತ್ತಿನಲ್ಲಿ ಎಷ್ಟೋ ಜನರು ಬಡವರಿದ್ದಾರೆ. ಅಂಥವರಿಗೆ ಆಸರಾಗುವುದು ಈ ಸುಟ್ಕೇಸ್. ತೆಗೆದುಕೊಳ್ಳಮ್ಮ. ಬೇಡಿ ಬೇಡಿ, ಅದು ನನಗೆ ಬೇಕಾ. ಆದ್ರೆ ಈ ನಿಮ್ಮ ಇತಿಹಾಸದಲ್ಲಿ ಏನು ನಡೀತಾ ಇದೆ ಅಂತ ನಾನು ಕೇಳಬಹುದೇ? ನೀವೊಬ್ರು ಅನಾಥರು ಅಂತ ಹೇಳ್ತಾ ಇದ್ರ, ಮೇಲಾಗಿ ಅಣ್ಣ ತಮ್ಮಂದ್ರು ಯಾರಿಲ್ಲವೇ? ನೋಡಿ, ನನ್ನ ಕತೆ ಹೇಳಿದರೆ ಬಹಳ ದೊಡ್ಡದಾಗಿದೆ. ಒಂದು ಹಳ್ಳಿಯಲ್ಲಿ ನನ್ನ ತಂದೆ ಧರ್ಮರಾಯರು ಕಾಡಿನಲ್ಲಿ ನನ್ನ ತಾಯಿನನ್ನು ಯಾವ ಒಬ್ಬ ದುಷ್ಟ ಬಂದು ಕೊಲೆ ಮಾಡಿದ. ಅಂದಿನಿಂದ ನಾನು ಅನಾಥನಾದೆ. ಇದಿಷ್ಟೇ ನನಗೆ ಗೊತ್ತಿರೋ ವಿಷಯಮ್ಮ. ಅದನ್ನೆಲ್ಲವನ್ನು ಬಿಡಮ್ಮ, ತೆಗೆದುಕೋ ಸುಟ್ಕೇಸನ್ನು, ನಾನೇನು ಬರುತ್ತೇನೆ. ಏನು ಸರೋಜ ಮೇಡಮ್ ಅವರು ಒಬ್ಬರೇ ನಿಂತಾಗಿ ಕಾಣ್ತದೆ? ರವಿ, ನೀನು ಬರೋದಕ್ಕಿಂತ ಮುಂಚೆ ಒಂದು ದೊಡ್ಡ ಘಟನೆ ನಡೆದು ಹೋಯಿತು ನೋಡು. ಒಬ್ಬ ನೀಚ ಬಂದು ನನ್ನನ್ನು ಬಲಾತ್ಕಾರ ಮಾಡೋದಕ್ಕೆ ನೋಡಿದ. ಸರೋಜ, ಏನು ಹೇಳುತ್ತಿರುವೆ ನೀನು? ನಿನ್ನನ್ನು ಬಲಾತ್ಕಾರ ಮಾಡಲಿಕ್ಕೆ ಯಾವ ಸೂಳೆ ಮಗ ಬಂದಿದ್ದ ಹೇಳು. ಅವನನ್ನು ಈಗಲೇ ಇಂಚಿಂಚಾಗಿ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಅದೆಲ್ಲ ಇರ್ಲಿ. ನೋಡಿ, ನಾನೊಂದು ವಿಷಯ ನಿಮಗೆ ತಿಳಿಸ್ಬೇಕು. ಒಂದೇಕೆ ವಿಷಯ, 1000 ವಿಷಯ ಹೇಳಿದ್ರು ನಾನು ಕೇಳುತ್ತೇನೆ. ಅದೇನಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ನೋಡಿ, ಆಗ್ಲೇ ಒಬ್ಬ ಬಂದು ನನ್ನನ್ನು ಬಲಾತ್ಕಾರ ಮಾಡೋದಕ್ಕೆ ನೋಡ್ದ. ಒಬ್ಬರು ಬಂದು ನನ್ನ ಮಾನವನೇ ಕಾಪಾಡಿದ್ರು. ಅಷ್ಟೇ ಅಲ್ಲ, ಈ ಸುಟ್ಕೇಸ್ ಕೂಡ ನನ್ನ ಕೈಲಿ ಕೊಟ್ಟು ಹೋದ್ರು. ಅವರು ನೀವು ನೋಡೋದಕ್ಕೆ ಒಂದೇ ರೀತಿಯಲ್ಲಿ ಇದ್ರಿ. ನನಗೆ ತುಂಬಾನೇ ಆಶ್ಚರ್ಯವಾಯಿತು. ಸರೋಜ, ಅದರಲ್ಲಿ ನೀನೇ ತಪ್ಪು. ಈ ಮಾನವನ ಜನ್ಮದಲ್ಲಿ 7 ಜನ ಒಬ್ಬರಂತೆ ಇನ್ನೊಬ್ಬರು ಇದ್ದೇ ಇರುತ್ತಾರೆ. ಅದು ಹೋಗಲಿ ಬಿಡು ಸರೋಜ. ಈ ನಿನ್ನ ನಲ್ಲನನ್ನು ಆನಂದಪಡಿಸಬಾರ್ದೆ? ಈ ನನ್ನ ಪ್ರಿಯತಮ ಮನ ತನಿಸುವುದು ನನ್ನ ಆಸೆ ಅಲ್ಲವೇ? ಆಗಲಿ.